ರಾಜಕಾರಣದಲ್ಲಿ ಬಿರುಗಾಳಿ ಎಬ್ಬಿಸಿರೋದು ಮಾಜಿ ಸಚಿವ ಭೈರತಿ ಬಸವರಾಜ್ ಬಂಧನ. ಸಿಐಡಿ ಅಧಿಕಾರಿಗಳ ಸುದೀರ್ಘ ವಿಚಾರಣೆಯ ಬಳಿಕ ಅಧಿಕೃತವಾಗಿ ಅರೆಸ್ಟ್ ಆಗಿರೋ ಭೈರತಿಗೆ ಈಗ ಹಾಟ್ ಟೆನ್ಷನ್ ಕೂಡ ಶುರುವಾಗಿದೆ. ಇದಕ್ಕಿದ್ದಂತೆ ಭೈರತಿಗೆ ಏನಾಯ್ತು ಅಂತೀರಾ? ನೀವೇ ನೋಡಿ. ಭೈರತಿ ಬಸವರಾಜ್ಗೆ ಮತ್ತೆ ವೈದ್ಯಕೀಯ ಪರೀಕ್ಷೆ. ಭೈರತಿಗೆ ಪೊಲೀಸ್ ಕಸ್ಟಡಿಯೋ ಇಲ್ಲ ಜೈಲು? ಭೈರತಿ ಬಸವರಾಜ್ ಬಂಧನ ಇದೀಗ ಅಧಿಕೃತವಾಗಿದೆ. ಸಿಐಡಿ ಕಚೇರಿಗೆ ವಕೀಲರು ಮತ್ತು ಸಂಬಂಧಿಕರು ದೌಡಾಯಿಸಿ ಆರೋಗ್ಯ ವಿಚಾರಿಸಿದ್ದಾರೆ. ರೇವಣ್ಣ, ಮುನಿರತ್ನ ಇದ್ದ ಕೊಠಡಿಯಲ್ಲೇ ವಾಸ್ತವ್ಯ ಹೂಡಿದ್ದ ಭೈರತಿ ಬಸವರಾಜ್ಗೆ ಸಿಐಡಿ ಕಚೇರಿಯಲ್ಲಿ ಆತಿಥ್ಯ ನೀಡಲಾಗಿತ್ತು. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿಐಡಿ ಡಿವೈಎಸ್ಪಿ ಗೌತಮ್ ನೇತೃತ್ವದ ತಂಡ ಭೈರತಿ ಬಸವರಾಜ್ರನ್ನ ಸತತ 5 ಗಂಟೆಗಳ ಕಾಲ ವಿಚಾರಣೆ ನಡೆಸಿದೆ. ವಿಚಾರಣೆಯ ವೇಳೆ ಸರಿಯಾದ ಸಹಕಾರ ನೀಡದ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಅಂತಿಮವಾಗಿ ಅವರನ್ನ ಬಂಧಿಸಿದ್ದಾರೆ. ಇನ್ನು ಬಂಧನದ ಬೆನ್ನಲ್ಲೇ ಭೈರತಿ ಬಸವರಾಜ್ ತೀವ್ರ ಆತಂಕಕ್ಕೆ ಒಳಗಾಗಿದ್ರು ಎನ್ನಲಾಗಿದೆ. ಭೈರತಿ ಬಸವರಾಜ್ಗೆ ಮೆಡಿಕಲ್ ಟೆಸ್ಟ್ ಮಾಡಿಸುವಾಗ ಆರೋಗ್ಯ ಏರುಪೇರಾಗಿದೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ನಡೆದ ಪ್ರಾಥಮಿಕ ವೈದ್ಯಕೀಯ ತಪಾಸಣೆಯ ವೇಳೆ ಇಸಿಜಿ ವರದಿಯಲ್ಲಿ ಅಲ್ಪ ವ್ಯತ್ಯಾಸ ಕಂಡು ಬಂದಿದೆ. ಹೀಗಾಗಿ ಹೆಚ್ಚಿನ ತಪಾಸಣೆಗಾಗಿ ವೈದ್ಯರು ಈಕೋ ಪರೀಕ್ಷೆಗೆ ಶಿಫಾರಸು ಮಾಡಿದ್ದಾರೆ. ವರದಿ ಬಂದ ನಂತರವಷ್ಟೇ ಭೈರತಿಯನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತದೆ. ಇದೇ ಪ್ರಕರಣದ ಮತ್ತೊಬ್ಬ ಪ್ರಮುಖ ಆರೋಪಿ ಮಲಯಾಳಿ ಅಜಿತ್ನ ಜಾಮೀನು ಅರ್ಜಿ ವಜಾಗೊಂಡ ಬೆನ್ನಲ್ಲೇ ಪೊಲೀಸರು ಆತನನ್ನು ವಶಕ್ಕೆ ಪಡೆದಿದ್ದಾರೆ. ಈಗಾಗಲೇ ಅಜಿತ್ನ ಮೆಡಿಕಲ್ ಟೆಸ್ಟ್ ಮುಗಿದಿದ್ದು ಸಿಐಡಿ ಅಧಿಕಾರಿಗಳು ಹೆಚ್ಚಿನ ವಿಚಾರಣೆಗಾಗಿ ಸಜ್ಜಾಗಿದ್ದಾರೆ. 42ನೇ ಎಸಿಎಂಎಂ ಕೋರ್ಟ್ನಲ್ಲಿ ಈಗಾಗಲೇ ವಿಚಾರಣೆ ನಡೆದಿದ್ದು ನ್ಯಾಯಾಲಯದ ಸೂಚನೆಯಂತೆ ಇಂದೇ ಜಯದೇವ ಆಸ್ಪತ್ರೆಯಲ್ಲಿ ಎಕೋ ಟೆಸ್ಟ್ ಮುಗಿಯಲಿದೆ. ವರದಿ ಬಂದ ನಂತರ ನಾಳೆ ಬೆಳಗ್ಗೆ ಭೈರತಿ ಬಸವರಾಜ್ನನ್ನ ನ್ಯಾಯಾಧೀಶರ ನಿವಾಸಕ್ಕೆ ಹಾಜರುಪಡಿಸಲು ಸಿಐಡಿ ಸಿದ್ಧತೆ ಮಾಡಿಕೊಂಡಿದೆ. ಒಟ್ಟಿನಲ್ಲಿ ಕೊಲೆ ನಡೆದು 8 ತಿಂಗಳು ಕಳೆದಿದ್ದು ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದ್ದರೂ ಸಹ ಈ ಕೇಸ್ನಲ್ಲಿ ಹೈ ಡ್ರಾಮಾ ಮಾತ್ರ ಕಡಿಮೆ ಆಗ್ತಾ ಇಲ್ಲ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.